ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮಗೆ ಬಹಳ ಮಸ್ತ್ ಆಗಿರುವಂತಹ ಎರಡು ರೀತಿಯ ರಸಮ್ ರೆಸಿಪಿಗಳನ್ನ ತೋರಿಸ್ಕೊಡಾಕತ್ತೀವಿ ರೀ. ಮಧ್ಯಾಹ್ನ ಊಟಕ್ಕೆ ನೀವು ಸಿಂಪಲ್ ಆಗಿರುವಂತಹ ಮತ್ತು ಬಹಳ ಚಲೋ ಆಗಿರುವಂತಹ ರೆಸಿಪಿಗಳನ್ನ ಹುಡುಕ್ಯಾಡತ್ತಿದ್ರೆ ಇವು ಎರಡು ರೆಸಿಪಿ ನಿಮ್ಗೆ ಬಹಳ ಮಸ್ತ್ ಆಗಿರುವಂತಹ ಆಪ್ಷನ್ಗಳಾಗ್ತಾವೆ ರೀ. ಹಾಗಾದ್ರೆ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿರಿ ಅಂತ ನಾವು ಹೇಳ್ತೀವಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ನು ಮಾಡಿ ಬಾಜು ಗಂಟಿನೂ ಬಾರಿಸ್ಬಿಡ್ರಿ. ಮೊದಲೇದ ನಾವು ಸಿಂಪಲ್ ಆಗಿರುವಂತಹ ರಸಮನ್ನು ತೋರಿಸ್ಕೊಡಕತ್ತೀವಿ. ಟೊಮೆಟೊ ರಸಮ್ ರೀ ಭಾಳ ಚಲೋ ಆಗ್ತೈತಿ. ಹೆಂಗೆ ಮಾಡೋದು ಅಂಥೇಳಿ ನೋಡೋದಾದ್ರೆ ನೀವು ಏನು ಮಾಡ್ಬೇಕ್ರಿ, ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡು 2-3 ಟೊಮೆಟೋನ ದೊಡ್ಡ ತೊಗೊರಿ ತಿದ್ರಿ. ಅಷ್ಟು ಟೊಮೆಟೋನ ಒಂದು ಮಿಕ್ಸರ್ ಜಾರ್ದಾಗ ನೀವು ಸೇರಿಸಿರಿ, ಸಣ್ಣ ಕಟ್ ಮಾಡಿ ಹಾಕಿರಿ. ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ದಂಟನ್ನು ಸೇರಿಸಿ, ಸ್ವಲ್ಪ ಭಾಳ ಏನಿಲ್ಲ ರೀ ಅಷ್ಟನ್ನು ಹಾಕಿ ನೀವು ಇದನ್ನು ಗರ್ರ ಅಂಥೇಳಿ ಅನ್ಸ್ಕೊಂಡು ತೊಗೊಂಡು ಬರ್ರಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ನೀವು ಹಾಕಿರಿ. ಫಸ್ಟಿಗೆ ಒಂದು ಕಪ್ ಹಾಕಿರಿ, ಆಮೇಲೆ ಒಂದು ಬೌಲ್ ಹಾಕೋದ ಮತ್ತೊಂದು ಸ್ವಲ್ಪ ಅದಕ್ಕೆ ನೀರನ್ನು ಸೇರಿಸಿರ್ತೀತ್ರಿ. ಇಷ್ಟನ್ನು ನೀವು ಮಾಡಿ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕಾಕೈತ್ರಿ. ನೀವು ತೀತ್ರಿ ಹುಣಸೆ ಹಣ್ಣಿನ ರಸ ಹಾಕಿ ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ನೀವು ಅದಕ್ಕೆ ಸೇರಿಸಿ, ಹಂಗೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಕೆಂಪು ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿಯನ್ನು ಹಾಕಿರಿ. ಮುಂದಕ್ಕೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಬೇಕಾಕೈತ್ರಿ. ಹಾಗೆ ಒಂದಿಟ ಬೆಲ್ಲ, ಹುಣಸೆಹಣ್ಣು ಹಾಕಿದ್ರಿ ಅಂತಂದ್ರೆ ಬೆಲ್ಲ ಹಾಕಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆಂದಂಗೆ ಅದನ್ನೆಲ್ಲನೂ ಮಸಾಲೆ ಆಗುವಂಗೆ ಮಿಕ್ಸ್ ಮಾಡಿ ಕುದಿಯಾಕ ಇಟ್ಬಿಡ್ರಿ. ಇನ್ನು ಈ ಕಡೆ ಏನು ಮಾಡಿರಿ, ಒಂದು ಕಾರ್ಕೋಲೊಳಗೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಕಾಳು ಮೆಣಸು, ಜೀರಿಗೆ ಇವೆಲ್ಲನೂ ಹಾಕಿರಿ. ಸ್ವಲ್ಪ ಹಾಕಿರಿ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು. ಕಾಳು ಮೆಣಸು ಸಣ್ಣ ಇದ್ದು ಅಂತಂದ್ರೆ ಸ್ವಲ್ಪ ಕಡಿಮೆನ ಹಾಕಿರಿ. ಇಷ್ಟನ್ನು ಮಾಡಿ ನೀವು ಅದನ್ನು ದಮ್ಮಂಗೆ ಕುಟ್ಟಿ ಅರದು ಏನು ಮಾಡ್ತೀರಿ ನೋಡ್ರಿ, ಜಜ್ಜಿ ತೊಗೊಂಡ್ಬರ್ಬೇಕ್ರಿ. ಇದು ಒಂದು ಮೇನ್ ಮಸಾಲೆ ಆಗ್ತೈತಿ ರಸಮ್ಗೆ. ಈಗ ನೀವು ಇದನ್ನು ಬರಬ್ಬರಿಯಾಗಿ ಕುದಿಯಾಕೂ ಇಟ್ಟಿರಿ. ಈಚೆ ಕಡೆ ಆ ಕಡೆ ಅದು ಕುಟ್ಟಿನೂ ಇಟ್ಕೊಂಡಿರಿ. ನಡ್ಬಾರ್ಕ ಒಂದು ಸ್ವಲ್ಪ ಇದನ್ನು ತಿರುವಾಡ್ಕೊತ ಇರಿ, ಅಂದ್ರೆ ಚಲೋ ಆಗ್ತೈತಿ. ನೋಡಿ ಕುಟ್ಟಿದಂಥ ಮಸಾಲೆನೂ ಐತಿ, ಆ ಕಡೆ ರಸಮನ್ನು ಕುದಿಯಾತೈತಿ. ರಸಮ್ ಸ್ವಲ್ಪ ಕುದಿ ಬರುತ್ತಾನ ನೀವು ವೇಟ್ ಮಾಡಿ. ಯಾಕ್ರಿ ಅಂತಂದ್ರೆ ಅಂದಾಗನ ಅದು ಮಸಾಲೆ ಜೊತೆ ಎಲ್ಲನೂ ಕೂಡ್ಕೊಂಡು ಕುದಿತೈತಿ. ಇನ್ನು ಇದಕ್ಕೊಂದು ಒಗ್ಗರಣೆ ಅಂತಂದ್ರೆ ಒಂದು ಪಾಂಡ್ಯಾಗ ಸ್ವಲ್ಪ ಎಣ್ಣೆಯನ್ನು ಕಾಯ್ಕಿಡ್ರಿ. ಎಣ್ಣೆ ಕಾದಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಅದಾದ ನಂತರ ಹಿಂಗನ್ನು ಹಾಕಿ, ಆಮೇಲೆ 1-2 ಒಣ ಮೆಣಸಿಕಾಯನ್ನು ಹಾಕಿ, ಒಂದು ಹಾಕಿರಿ 2 ಹಾಕಿ ನಡಿತೈತಿ. ಅದಾದ ನಂತರ ಕುಟ್ಟಿದಂತಹ ಮಸಾಲೆಯನ್ನು ಹಾಕಿ ಈ ಎಣ್ಣೆ ಒಳಗೆ ಫ್ರೈ ಮಾಡಿ ಈ ರಸಮ್ಗೆ ನೀವು ಸೇರಿಸ್ಬೇಕಾಕೈತ್ರಿ. ಗೊತ್ತಾತ್ರಲ್ಲ, ಇಷ್ಟನ್ನು ನೀವು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ರಸಮ್ ನಿಮಗೆ ಇಲ್ಲಿ ರೆಡಿಯಾಗಿ ಬರ್ತೈತ್ರಿ. ಈ ಒಗ್ಗರಣೆ ಕೊಟ್ಟಾದ್ಮೇಲೂ ಸ್ವಲ್ಪ ಅದು ಚಲೋತ್ನಂಗೆ ಕುದಿಬೇಕು. ನಡ್ಬಾರ್ಕ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸಬೇಕು. ಇಷ್ಟು ಮಾಡಿ ಅದನ್ನು ಚೆಂದಂಗೆ 2-3 ಕುದಿ ಬರೋ ತನಕ ನೀವು ಕುದಿಸ್ಬೇಕಾಕೈತ್ರಿ. ಚೆಂದಂಗೆ ಕುದಿಸಿದ್ರನ ಅದು ಭಾಳ ಮಸ್ತಾಗಿರುವಂತಹ ರಸಮ್ ತಯಾರಾಗಿ ಬರ್ತೈತಿ. ಇದನ್ನು ನೀವು ಹಂಗನೂ ಕುಡಿಬೋದು ರೀ, ಅಷ್ಟು ಚಲೋ ಆಗ್ತೈತಿ. ಮಸ್ತಾಗಿರುವಂತಹ ಸೂಪ್ ಅನಿಸ್ತೈತಿ ನಿಮಗೆ. ಹಂಗೆ ಇದನ್ನು ಅನ್ನದ ಜೊತೆ ತಿನ್ನೋರಿದ್ರಿ ಅಂತಂದ್ರೆ ಅನ್ನ, ಸ್ವಲ್ಪ ತುಪ್ಪ, ಅದ್ರ ಮೇಲೆ ಒಂದು ಈಟ್ ರಸಮ್ಮ, ಅದ್ರ ಜೊತೆ ಒಂದು ಪಾಪಡ ಅಥವಾ ಉಪ್ಪಿನಕಾಯಿನ ಹಚ್ಕೊಂಡು ತಿನ್ನಿರಿ. ಭಾಳ ಮಸ್ತಾಗಿರುವಂತಹ ಒಂದು ಫೀಲ್ ಬರ್ತೈತಿ. ಆಮೇಲೆ ಅಷ್ಟು ಸೊಗಸಾಗಿರುವಂತಹ ರುಚಿ ಸಹ ಇರ್ತೈತಿ ರೀ. ಹಾಗಾದ್ರೆ ಈ ಟೊಮೆಟೊ ರಸಮ್ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಭಾವಿಸ್ತೀವಿ. ಹಾಗಾದ್ರೆ ಟ್ರೈ ಮಾಡೋದು ಮರೆಯೋಕೆ ಹೋಗಬೇಡಿ. ಇನ್ನು ನಮ್ಮ ಮುಂದಿನ ರಸಮನ್ನು ಹೋಗೋಣ. ಮುಂದಿನ ರಸಮು ಅಷ್ಟೇ ಭಾರಿಯಾಗಿರುವಂಥದ್ದು ರೀ. ಮತ್ತು ನೋಡೋಕೆ ಎಷ್ಟು ಸಿಂಪಲ್ ಇರ್ತೈತೋ ಅಷ್ಟೇ ಟೇಸ್ಟ್ದಾಗ ಸ್ವಾದಿಷ್ಟಕರವಾಗಿರುವಂತಹ ರಸಮ್ ರೀ. ನಿಮಗೆ ಯಾವ್ದು ಇಷ್ಟ ಆಗೈತೆ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗ್ತೈತೆ ಆಮೇಲೆ ಮಾಡಿದ್ಮೇಲೆ. ನೋಡಿರಿ, ಈಗ ಇದಕ್ಕೆ 1/3 ಕಪ್ ಅಷ್ಟು ನಾವೇನು ಮಾಡೋಣಪ್ಪ ಅಂತಂದ್ರೆ ತೊಗರಿಬೇಳೆಯನ್ನು ಒಂದು ಕುಕ್ಕರ್ದಾಗ ಚಲೋತ್ನಂಗೆ ತೊಗೊಂಡಿದ್ದೀವಿ. ಅದಕ್ಕೆ 2 ಟೊಮೆಟೋವನ್ನು ಅದರ ಹಿಂದಿನ ತುಂಬಾನ ತೆಗೆದು ತೊಗೊಂಡಿದ್ದೀವಿ. ಅದಕ್ಕೆ ನೋಡ್ಕೊಂಡು ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪನ್ನು ಸ್ವಲ್ಪ ಸೇರಿಸಿದ್ದೀವಿ ರೀ. ಇಷ್ಟನ್ನು ನೀವು ಮಾಡಬೇಕಾಗತ್ತೆ. ಇದಂತೂ ನಿಮಗೆಲ್ಲ 100% ಗೊತ್ತಾಗ್ತೈತಿ. ಇದಕ್ಕೆ ಒಂದಿಟ್ಟು ಅರಿಶಿನ ಪುಡಿನೂ ಸೇರಿಸ್ರಿ. ಅದಾದ ನಂತರ ಅರಿಶಿನ ಪುಡಿ ಇದೆಲ್ಲನೂ ಆದಮೇಲೆ ಒಂದೀಟ ಎಣ್ಣೆಯನ್ನು ನೀವು ಬಿಡಬೇಕಾಕೈತ್ರಿ. ಇಷ್ಟು ಮಾಡಿ ಅದನ್ನು ಕುದಿಯಾಕ ಇಟ್ಬಿಡ್ರಿ. ಕ್ಲೋಸ್ ಮಾಡಿರಿ, ಬರೋಬ್ಬರಿಯಾಗಿ ಸೀಟಿ ಹೊಡಿಲಿ. ಟೊಮ್ಯಾಟೊನೂ ಹತ್ತರ ಜೊತೆನೂ ಕುಯ್ತಾವೆ, ಬೇಳೆನೂ ಕುಯ್ತಾವೆ, ಎಲ್ಲ ಕುದೀತೈತಿ. ಆ ಕಡೆ ಬಿಟ್ಟಬೇಡಿ. ಇನ್ನು ಈ ಕಡೆ ಏನು ಮಾಡಿರಿ ಅಂತಂದ್ರೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ, ಅಷ್ಟು ಜೀರಿಗೆಯನ್ನು ನೀವು ಹಾಕಿ, ಬೆಳ್ಳುಳ್ಳಿ ಹೆಸರು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ. ಅದಾದ ನಂತರ ಒಣ ಮೆಣಸಿಕಾಯನ್ನು ಹಾಕಿ, ಆಮೇಲೆ ಅದನ್ನು ಗರ್ರ ಅಂಥೇಳಿ ಅನ್ಸ್ಕೊಂಬರಿ. ನೀವು ಅಕಸ್ಮಾತ್ ಬೆಳ್ಳುಳ್ಳಿ ಅದು ತಿಂತಿರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ನಡಿತೈತಿ. ಹಾಕಿದ್ರೆ ಭಾಳ ಚಲೋ ಆಗಿರುವಂಥ ಒಂದು ಸ್ವಾದ ಸಹ ಬರ್ತೈತಿ. ಇನ್ನು ಈ ಕಡೆ ನೋಡ್ಬೋದು, ಬೇಳೆನೂ ಕುದ್ದಾವು, ಟೊಮ್ಯಾಟೊನೂ ಕುದ್ದಾವು. ಟೊಮ್ಯಾಟೊ ಮ್ಯಾಗಿನ ಸಿಪ್ಪೆ ಇರ್ತೈತಿಲ್ಲ ಅದನ್ನು ತೆಗೆದು ಬಿಡ್ಬೇಕ್ರಿ. ಇಷ್ಟು ಮಾಡಿ ತೆಗೆದಾದ ನಂತರ ಒಂದು ಮ್ಯಾಶರ್ ತೊಗೊಂಡು ಅದನ್ನು ಬರಬ್ಬರಿಯಾಗಿ ಒತ್ತರಿ, ಎಲ್ಲನೂ ಅಲ್ಲಿ ಸಣ್ಣಾಗಿ ಹೋಗ್ತೈತಿ. ಇನ್ನು ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಮತ್ತೊಂದಿಷ್ಟು ನೀರನ್ನು ನೀವು ಸೇರಿಸಿ, ಈಗ ನೀವೇನು ಮಸಾಲೆ ಮಾಡಿದ್ರಲ್ಲ ಅದನ್ನು ಹಾಕಿ, ಕರಿಬೇವು, ಹಸಿಮೆಣಸು ಇದನ್ನೆಲ್ಲ ಹಾಗೆ ಹಾಕಿರಿ. ಅಷ್ಟು ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣಗೆ ಅರಿಚಿ ನೀವು ಇದ್ರೊಳಗೆ ಹಾಕಿ ಇದನ್ನು ಒಮ್ಮೆ ಮಿಕ್ಸ್ ಕೊಡಿರಿ. ನೋಡಿ,
ಇಷ್ಟೆಲ್ಲ ನೀವು ಚಲೋತ್ನಾಗ ಮಿಕ್ಸ್ ಆಗ್ತೈತಿರಲ್ಲ ಇದು ಭಾಳ ಸ್ವಾದಿಷ್ಟಕರವಾಗಿರುವಂಥ ರಸಮ್ ರೀ. ಇದಕ್ಕೆ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಾಗ್ತೈತೋ ಅಷ್ಟನ್ನು ನೀವು ನೋಡ್ಕೊಂಡು ತಿಳು ಮಾಡಬೇಕು. ಅಂದರೆ ಅದರ ಅನುಸಾರವಾಗಿ ನೀವು ನೀರನ್ನು ಸೇರಿಸಿ ಆ ಒಂದು ಕನ್ಸಿಸ್ಟೆನ್ಸಿಯನ್ನು ನೀವು ಮೇಂಟೈನ್ ಮಾಡ್ಬೇಕು ರೀ. ಇಷ್ಟಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿರ್ತೈತಿ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ. ಆಮೇಲೆ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಹಾಕ್ಬೇಡ್ರಿ. ಹಿಂಗೆ ಕುದ್ದು ಅದು ಎಲ್ಲ ಫ್ಲೇವರ್ ಬಿಟ್ಕೊಳ್ಬೇಕು ರೀ, ಆ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸಿಂದ. ಇಷ್ಟಂತರೂ ನೀವು ಮಾಡಬೇಕು. ಅದನ್ನು ಚಲೋತ್ನಾಗಿ ಕುದಿಸ್ಬೇಕು. ನೆನಪಿರಲಿ ರೀ, ಅದಕ್ಕೆ ಕರೆಕ್ಟಾಗಿ ಕುದೀತು ಅಂತಂದ್ರೆ ಮಸ್ತಾಗಿರುವಂಥ ಟೇಸ್ಟ್ ಸಹ ಬರ್ತೈತೆ ರೀ. ಇದಕ್ಕೊಂದು ಒಗ್ಗರಣೆ ಅಂತೇಳಿ ಏನಿಲ್ಲ, ಎಣ್ಣೆನ ಹಾಕಿಟ್ಟು ಅದಕ್ಕೆ ಸಾಸಿವೆ ಅದಾದ ನಂತರ ಹಿಂಗನ್ನು ಹಾಕಿ ಸುರಿದು ಬಿಡ್ರಿ ತರಗ ಚರ್ರ ಅನ್ಬೇಕು ಒಮ್ಮಿಂದೊಮ್ಮೆ. ಆ ರೀತಿಯಾಗಿ ನೀವು ಮಾಡಿ ಕೆಳಗೆ ತೊಗೊಂಬರ್ರಿ. ಅದಾದ ನಂತರ ಇದಕ್ಕೆ ನೀವೇನು ಮಾಡಿರಿ ಅಂತಂದ್ರೆ ಒಂದು ಅಥವಾ ಅರ್ಧ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನಿಂಬೆಹಣ್ಣಿನ ರಸನ ಸೇರಿಸಿರಿ. ತಿದ್ರಿ ಫಸ್ಟಿಗೆ ಒಂದು ಸ್ವಲ್ಪ ಸೇರಿಸಿ ಟೇಸ್ಟ್ ನೋಡಿರಿ, ಮತ್ತೊಂದು ಇಟ್ಟಿದ್ರೆ ನೀವು ಆಮೇಲೆ ಮತ್ತೆ ಸೇರಿಸ್ಬೋದು. ಈ ರೀತಿಯಾಗಿ ನೀವು ಮಾಡಿ ಅದನ್ನು ಎಂಜಾಯ್ ಮಾಡ್ಬೋದು ರೀ. ತಿಳ್ತಿಲ್ಲ, ಈ ಲೆಮನ್ ರಸಮ್ನು ಅಷ್ಟೇ ಸ್ವಾದಿಷ್ಟಕರವಾಗಿರ್ತದೆ ರೀ, ಟೊಮ್ಯಾಟೊ ರಸಮ್ನು ಅಷ್ಟೇ ಮಸ್ತ್ ಇರ್ತೈತಿ. ಎರಡನ್ನೂ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮನೆಗೆ ಹೋಗ್ಬೇಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿರಿ ಅಂತ ಹೇಳ್ತಾ ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.